Hello, friend. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಏನಂದರೆ ನನ್ನ ತಲೆ ಕೂಡ ನೋಯ್ತಾ ಇತ್ತು. ಸೊ ನಾನು ಕೆಲಸದಿಂದ ಬಂದು ಸ್ವಲ್ಪ ಫ್ರೂಟ್ಸ್ ತಿಂದೆ, ಒಂದು ಮೆಡಿಸಿನ್ ತೊಗೊಂಡಿದ್ದೇನೆ. ಸೊ ನೀರು ಕೂಡ ಕುಡಿತಾ ಇದ್ದೇನೆ. ಅದರಲ್ಲಿ ಸ್ವಲ್ಪ ಆರಾಮ ಅನ್ನಿಸ್ತಾ ಇತ್ತು, ರೆಸ್ಟ್ ಮಾಡಿದ್ದೆ ನಾನು ಕೆಲಸದಿಂದ ಬಂದು. ಸೊ ಈಗ ಸ್ವಲ್ಪ ಚಲೋ ಅನ್ನಿಸ್ತಾ ಇತ್ತು, ನೀರು ಕುಡಿತಾ ಇದ್ದೇನೆ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಮಗ ಐಸ್ ಕ್ರೀಮ್ ಕೂಡ ತೊಗೊಂಡು ಬಂದುಬಿಟ್ಟಿದ್ದಾನೆ. ಅದು ಓಪನ್ ಮಾಡಿದ್ದಾನೆ. ಅದು ಅವ್ನು ತಿಂತಿದ್ದ, ಬಟ್ ಅದು ಪಿಂಕ್ ಕಲರ್ ಇರೋದ್ರಿಂದ ಅವನಿಗೆ ಇಷ್ಟ ಆಗೋಲ್ದು. ಅದು ಒಂದು ನಮ್ಮನೆ ಮೆಡಿಸಿನ್ ಗತೆ ಅವನಿಗೆ ಹತ್ತಾ ಇದೆ. ಸೊ ಅದಕ್ಕೆ ಅಲ್ಲಿ ತಂದು ಇಟ್ಟಿದ್ದಾನೆ, ಅದು ಕೂಡ ತಿನ್ನಬೇಕು. ಕೇಳ್ತಾ ಇಲ್ಲ ಫ್ರೆಂಡ್ಸ್. ಈಗ ಅವನು ಈಗ ಅದು ಹಾಗೆ ಇಡೋಕ್ಕೂ ಆಗೋದಿಲ್ಲ, ಅವನು ತಿನ್ನೋದಿಲ್ಲ, ನನಗೆ ಚೆಲ್ಲೋಕ್ಕೂ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ತಲೆ ಕೂಡ ನೋಯೋದು ಸ್ವಲ್ಪ ಕಮ್ಮಿ ಆಗಿತ್ತಲ್ಲ, ಸೊ ಇರಲಿ ಅಂತಂದು ತಿಂತಾಯಿದ್ದೆ. ಸೊ ಈಗ ಫ್ರೆಶ್ ಆಗಿ ಟೀ ಕೂಡ ಮಾಡಬೇಕು, ಕುಡಿತೇನೆ. ಸೊ ಫ್ರೆಂಡ್ಸ್, ಏನಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಾನು ಯಾವ ರೀತಿ ನನ್ನ ಹೌಸ್ ಕ್ಲೀನ್ ಮಾಡಿದ್ದೇನೆ ಶ್ರಾವಣದಲ್ಲಿ ಅಂತಂದರೆ. ಮೊದಲಿಗೆ ನಾನು ಫುಲ್ ಧೂಳಾಗಿ ಕೊಡುತ್ತೇನೆ ಫ್ರೆಂಡ್ಸ್. ಅದೇ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್. ಸೊ ಲೈಕ್ ಯೂಶ್ವಲಿ ನಾನು ಮಾಡ್ತೇನೆ ಮಂತ್ಲಿ. ಸೊ ಅಂದರೂ ನನಗೆ ಡೀಪಾಗಿ ಕ್ಲೀನ್ ಆಗೋದಿಲ್ಲಲ್ಲ, ಸೊ ಮ್ಯಾಗ್ಗೆ ಆಗ್ತದೆ. ಸೊ ಶ್ರಾವಣ ಟೈಮಲ್ಲಿ ನಾವು ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ನಾನು ನನ್ನ ಸ್ಟ್ಯಾಂಡ್ ಕೂಡ ಕರೆಕ್ಟಾಗಿ ಇಡ್ತಾಯಿದ್ದೆ, ಯಾಕೆಂದರೆ ವಿಡಿಯೋ ಶೂಟ್ ಮಾಡೋದಕ್ಕೆ ಬೇಕಲ್ಲ. ಸೊ ನೋಡಿ, ಈ ಥರ ಇದೆ ನನ್ನ ಹತ್ರ. ಅದರಲ್ಲಿ ಲೈಟ್ ಕೂಡ ಚೇಂಜ್ ಆಗ್ತದೆ. ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ಅದು. ಸೊ ಫ್ರೆಂಡ್ಸ್, ಸಿಗ್ತದೆ, ನೀವು ಶೂಟಿಂಗ್ ವಿಡಿಯೋ ಸ್ಟ್ಯಾಂಡ್ ಅಂದರೆ ಸಿಗ್ತದೆ. ಆಮೇಲೆ ಒಂದು ಬುಕ್ಸ್ ಕೂಡ ಚೆಕ್ ಮಾಡ್ತಾಯಿದ್ದೆ. ನಾನು ಟೈಮೇ ಸಿಕ್ಕಿರಲಿಲ್ಲ, ನಾನು ಬಂದ ತಕ್ಷಣ ಕೆಲಸದಿಂದ ಬಂದು ರೆಸ್ಟ್ ಮಾಡ್ತಾಯಿದ್ದೆ. ಸೊ ಬುಕ್ಸ್ ಎಲ್ಲ ಒಂದು ರಜಾ ಇರೋದ್ರಿಂದ ಹೋಮ್ವರ್ಕ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟಿ. ಅವನು ಸಿಕ್ಕಾಪಟ್ಟಿ ಬೇಜಾರಾಗ್ತಾನೆ, ಇಷ್ಟಕ್ಕೊಂದು ಹೋಮ್ವರ್ಕ್ ನನಗೆ ಕೊಡ್ತಾರಲ್ಲ, ನಿಂಗೆ ಕೊಡೋದಿಲ್ಲ. ಮೀನಿದೆಯಲ್ಲ, ಫಿಶ್, ನಮ್ಮ ಹತ್ರ ಫೈಟರ್ ಫಿಶ್, ಅದಕ್ಕೆ ನೀವು ಹೋಮ್ವರ್ಕ್ ಕೊಡೋಂಗಿಲ್ಲ, ಯಾಕೆ ನನಗೆ ಕೊಡ್ತೀರಿ ಅಂತಾನೆ ಅವನು. ಸೊ ನಾನೇನಂದೆ ಅವನಿಗೆ, ನೀನು ಸ್ಕೂಲ್ ಹೋಮ್ವರ್ಕ್ ಕಂಪ್ಲೀಟ್ ಮಾಡಬಾರಪ್ಪ, ಟೀಚರ್ ಏನು ಹೌಸಲ್ಲಿ ನಿನಗೆ ಹೋಮ್ವರ್ಕ್ ಕೊಡ್ತಾಳಲ್ಲ, ಆ ಹೋಮ್ವರ್ಕಿಗೆ ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ ಅಂತಂದು. ಸೊ ಸ್ವೀಟ್ ಕಾರ್ನ್ ಕೂಡ ನಾನು ಕುಚ್ಚಿಟ್ಟೋಗಿದ್ದೆ. ಸೊ ನನ್ನ ಪಾಪುಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದು ಕೂಡ ನಾನು ರಿಪ್ಲೇಸ್ ಮಾಡ್ತಾಯಿದ್ದೀನಿ, ತೆಗೆದಿರ್ತೇನೆ. ಬೆಳಗ್ಗೆ ಕುಚ್ಚಿಟ್ಟೋಗಿರೋದು. ಸೊ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಫ್ರೆಂಡ್ಸ್, ಸ್ಟೆಪ್ ಬೈ. ಸೊ ಈಗ ಪವರ್ ಬಂದಿದೆಯಲ್ಲ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ, ಸೊ ಅದಕ್ಕೆ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಮತ್ತು ಎಲ್ಲ ಬೆಳಗ್ಗೆ ತಿಕ್ಕಿಟ್ಟಿರೋಂಥ ಮುಸ್ರಿ, ಆಮೇಲೆ ಪಾಪುನ ಟಿಫಿನ್ ಬಾಕ್ಸ್ ಎಲ್ಲ ಈಗ ತೊಳಿಬೇಕು. ಸೊ ಅದು ಕೂಡ ನಾನು ಕ್ಲೀನ್ ಮಾಡಿ ಕ್ಲೀನಾಗಿದೆ ಫ್ರೆಂಡ್ಸಿಗೆ. ಸೊ ನನ್ನ ಪಾಪು ಕೂಡ ಮಮ್ಮಿ ಹೊಟ್ಟೆ ಹಸ್ತಿದೆ ಅಂದರೆ ಸಂಜೆ ಟೈಮಲ್ಲಿ ಅವನಿಗೆ ನಾನು ಏನು ಹಾಕ್ಕೊಳ್ಳಪ್ಪ ಅಂದರೆ ದೋಸೆ ಅಂತ ಇದೆ. ಸೊ ದೋಸೆಗೆ ನಾನು ಅವನಿಗೆ ಶ್ರೀಖಂಡ್ ಹಚ್ಕೊಡ್ತೇನೆ ತಿನ್ನೋದಕ್ಕೆ. ತಿಂತಾನೆ ಅವನು, ಒಂದು ಪ್ರಾಬ್ಲಮ್ ಇಲ್ಲ ತಿನ್ನೋದಕ್ಕೆ, ಎಲ್ಲ ಕೂಡ ತಿಂತಾನೆ ಅವನು. ದೋಸೆ ಕೂಡ ನೀವು ಪೀನಟ್ಸ್ ಬಟರ್ ಹಚ್ಕೊಡಿ, ಇಲ್ಲಾಂದರೆ ಶ್ರೀಖಂಡ್ ಹಚ್ಕೊಡಿ, ಬಟರ್ ಹಚ್ಕೊಡಿ, ಚೀಸ್ ಕೂಡ ಇಟ್ಟು ಕೊಟ್ಟರು ಅವನು ತಿಂತಾನೆ. ಅವನಿಗೆ ಇದೇ ಬೇಕಾದ್ರೆ. ಅವನಿಗೆ ಚಟ್ನಿ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಅವನಿಗೆ ದೋಸೆ ಕೂಡ ಪೊಟೆಟೊ ಬಜ್ಜಿ ಇರ್ತದಲ್ಲ, ಪೊಟೆಟೊದು, ಆ ಬಜ್ಜಿ ಇಷ್ಟ. ಚಟ್ನಿ ನಾವು ತಿನ್ಸಿದ್ರೆ ತಿಂತಾನೆ, ಇಲ್ಲಾಂದರೆ ಬಜ್ಜಿ ಕೂಟನೇ ತಿನ್ನೋದು ಅವನು ಯೂಶ್ವಲಿ. ಅವ್ರ ಅಪ್ಪರಿಗೆ ಕೂಡ ಅದೇ ಇಷ್ಟ, ಸಾರ್ಥಕನ ಡ್ಯಾಡಿಗೆ. ಸೊ ಫ್ರೆಂಡ್ಸ್, ಏನಂದರೆ ನಾನು ಅವನಿಗೆ ದೋಸೆ ಹಾಕ್ತಾ ಸೊ ಸಾಯಂಕಾಲ ಅಡುಗೆಗೆ ಏನು ಬೇಕು ಅದು ಕೂಡ ಪ್ರಿಪೇರ್ ಮಾಡ್ತಾಯಿದ್ದೆ. ಏನು ಮಾಡಬೇಕಂತಂದೆ ವಿಚಾರ ಮಾಡ್ತಾಯಿದ್ರೆ ನನ್ನ ಹತ್ರ ಉಳ್ಳಾಗಡ್ಡಿದು ಸೊಪ್ಪಿತ್ತಲ್ಲ, ಅದ್ರ ರೆಸಿಪಿ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೇನೆ. ಸೊ ಅದ್ರದ್ದು ಯಾವ ರೀತಿ ಬಜ್ಜಿ ಮಾಡೋದು ಅಂತಂದು, ಬಜ್ಜಿ ಅಂದರೆ ಹಿಟ್ಟಿನ ಪಲ್ಯ ಅಂತಂದೇ ಹೇಳ್ತೇವೆ ಯೂಶ್ವಲಿ. ಸೊ ರೊಟ್ಟಿ ಕೂಡ ತುಂಬ ಸಕ್ಕತ್ತಾಗಿರ್ತದೆ, ಆಮೇಲೆ ಬಿಸಿ ಅನ್ನ ಕೂಡ ಅಂದರೆ ಇನ್ನೂ ಸಕ್ಕತ್ತಾಗಿರ್ತದೆ. ಸೊ ಫ್ರೆಂಡ್ಸ್, ನಾನೆಲ್ಲ ಪ್ರಿಪೇರ್ ಮಾಡಿದ್ದೇನೆ. ಸೊ ಅದು ಕೂಡ ನಾನು ಫಿನಿಶ್ ಮಾಡಿ ಮತ್ತು ಎಲ್ಲ ಕ್ಲೀನ್ ಮಾಡಿ ಮತ್ತು ನಿಮಗೆ ಸಿಗ್ತೇನೆ ಫ್ರೆಂಡ್ಸ್. ಏನಂದರೆ ಇದು ನಾನು ವಿಡಿಯೋ ಮಾಡ್ತಾ ಇರೋದು ಫ್ರೈಡೇ ನೈಟ್ ಇದು. ಸೊ ಆಲ್ಮೋಸ್ಟ್ ಶ್ರಾವಣಕ್ಕಿಂತ ಮುಂಚೆ ವಿಚಾರ ಮಾಡ್ಬೋದು ನೀವು. ಸೊ ಇನ್ನು ಮಕ್ಕಂದಿದ್ದಾನೆ. ನಾನು ಅಂದೆ, ನೀನು ಹೋಮ್ವರ್ಕ್ ಮಾಡಂದರೆ ಮಕ್ಕಂದು ಬಿಡ್ತೀಯಪ್ಪ, ನಿನಗೆ ಯಾವಾಗ ರೆಸ್ಟ್ ಮಾಡಿ ಟಿ ವಿ ನೋಡೋ ಟೈಮಲ್ಲಿ ನೀನು ಹೋಮ್ವರ್ಕ್ ಮಾಡಬೇಕು ಅಂತಂದು ಹೇಳ್ತಾಯಿದ್ದೆ. ಸುಳ್ಳ ನಾಟಕ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್, ನೋಡ್ಬೋದು. ಅವನಿಗೆ ನಾನು ಸ್ಟಡಿ ಮಾಡಪ್ಪ ಅಂದರೆ ನಿದ್ದು ಬರ್ತದೆ, ಆಮೇಲೆ ಕಲರಿಂಗ್ ಮಾಡೋದು ನೆಂಬು ಬಂದುಬಿಡ್ತದೆ. ಸೊ ಸಿಕ್ಕಾಪಟ್ಟಿ ಲೈಕ್ ಇಷ್ಟು ಕಾಮಿಡಿ ಇದೆ. ನಾನು ಅವನಿಗೆ ಅಂದೆ, ಇರಲಿ ಬಿಡು, ಸೊ ಈಗ ಮಾಡ್ಬೇಕನ್ಸಿದ್ರೆ ಈಗ ಮಾಡು, ಇಲ್ಲಾಂದ್ರೆ ಬೆಳಗ್ಗೆ ಮಾಡು ಅಂತಂದು ಹೇಳ್ತಾಯಿದ್ದೆ. ಮಾಡಬೇಕು, ಈಗಾದರೂ ಮಾಡು, ಬೆಳಗ್ಗೆ ಆದರೂ ಮಾಡು, ಒಟ್ಟು ಹೋಮ್ವರ್ಕ್ ಕಂಪ್ಲೀಟ್ ಮಾಡಬೇಕು ಅಂತಂದು. ಸೊ ಅವ್ನು ಈಗಂತೂ ಮಾಡೋದಿಲ್ಲ. ಸೊ ಇದು ನೈಟ್ ನನ್ನ ವಿಡಿಯೋ. ಸೊ ನಾನು ನೆಕ್ಸ್ಟ್ ಟೈಮ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಮಾರ್ನಿಂಗ್ ಆಗಿರೋದು ನಂದು. ಸೊ ನಾನು ಎಲ್ಲ ಸೋಫಾದ ಮ್ಯಾಗಿಂದು ಬಟ್ಟೆ ಆಯಿತು, ಬ್ಯಾಡ್ ಶೀಟ್ ಎಲ್ಲ ಕೂಡ ತೆಗೆದು, ಕಟನ್ಸ್ ಎಲ್ಲ ಕೂಡ ತೆಗೆದು ವಾಶ್ ಮಾಡ್ತೇನೆ. ಯಾಕಂದರೆ ಅದು ಮಾಡ್ತೇನೆ ನಾನು, ಲೈಕ್ ವೀಕ್ಲಿ ಅಂತೂ ಮಾಡೇ ಮಾಡ್ತೇನೆ. ಬೆಡ್ಶೀಟ್ ಚೇಂಜ್ ಆಗ್ತದೆ ನಂದು, ಮತ್ತು ಅಮಾಸಿ ಹುಣ್ಣಿ ಬಂದರೂ ನಾವು ವಾಶ್ ಮಾಡ್ತೇವೆ ಯೂಶ್ವಲಿ. ಸೊ ಆಮೇಲೆ ಕಟನ್ಸ್ ನಾನು ತೆಗೆದಕ್ಕೆ ಹೋಗೋದಿಲ್ಲ ಜಾಸ್ತಿ, ಅದು ಲೈಕ್ 2 months ಒನ್ಸ್ ನಾನು ತೆಗಿತೇನೆ.
ಅದು ಕ್ಲೀನ್ ಇರ್ತದೆ ಫ್ರೆಂಡ್ಸ್, ಹಂಗೆ ಡಟಿ ಇರೋದಿಲ್ಲ. ಅಂದರೂ ನನಗೆ ವಾಶ್ ಮಾಡ್ಬೇಕು ಅನ್ಸಿದ್ರೆ ನಾನು ತೆಗಿತೇನೆ, ಇಲ್ಲಾಂದ್ರೆ ನಾನು ತೆಗೆದಕ್ಕೆ ಹೋಗೋದಿಲ್ಲ. ಸೊ ಇದು ಅವನಿಗೆ ಇದು ಬೇಕಿತ್ತು, ಆಮ್ಲೆಟ್. ಸೊ ನನಗೆ ಒಂದು ಸೈಡ್ ಹಾಲು ಇಟ್ಟಿದ್ದೆ, ಒಂದು ಸೈಡ್ ಆಮ್ಲೆಟ್ ಹಾಕಿ ಕೊಡ್ತಾಯಿದ್ದೆ. ಸೊ ಅವನಿಗೆ ಕೇಳಿದೆ ನಾನು, ನಿನಗೆ ಆನಿಯನ್ ಹೆಚ್ಚು ಮಾಡಬೇಕಾ? ಇಲ್ಲ ನನಗೆ ಪ್ಲೇನ್ ಹಾಕು, ಬರೀ ಉಪ್ಪು ಹಾಕಿ ಆಮ್ಲೆಟ್ ಕೊಡು ಅಂತಂದು ಹೇಳ್ತಾ ಇದ್ದೆ. ಸೊ ನಾನು ಅಂದೆ ಇನ್ನೂ ಈಸಿ ಆಯಿತು. ಬ್ರೆಡ್ ಕೂಡ ಇತ್ತು, ಅಂದರೂ ಅವನು ಬ್ರೆಡ್ ಬೇಡ ಅಂತ ಇದ್ದ. ನಾನು ಅಂದೆ ನೀನು ಬರೀ ಆಮ್ಲೆಟ್ ತಿಂದರೆ ಮತ್ತು ಹೊಟ್ಟೆ ಸಿಗ್ತದೆ, ಬ್ರೆಡ್ ಆಮ್ಲೆಟ್ ತಿನ್ನಪ್ಪ ಅಂತಂದೆ. ಸೊ ಅದು ಕೂಡ ಕೇಳ್ತಾ ಇದ್ದೆ ಅವನಿಗೆ ನಾನು, ಹೇಳು ಲಘು ನಿನಗೆ ಬ್ರೆಡ್ ಹಚ್ಕೊಡ್ಬೇಕಾ ಬೇಡ ಅಂತಂದೆ. ಸೊ ನಾನು ಅದು ಕೂಡ ವಿಚಾರ ಮಾಡ್ತಾಯಿದ್ದಾನೆ ಹಿಂಗೆ ನಾನು ಅಂತಂದು. ಸೊ ಆಮೇಲೆ ನಾನು ಇರಲಿ ಬಿಡ ಅಂತಂದೆ, ಹಾಕಿ ಕೊಟ್ಟೆ ಅವನಿಗೆ ಯಾವ ಥರ ಇಷ್ಟ ಅಂತಂದು. ಸೊ ನಿಮಗೆ ಹಾಯ್ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್, ನೋಡ್ಬೋದು. ಅವನಿಗೆ ವಿಡಿಯೋ ಅಂದರೆ ಮಾತಾಡ್ತಾನೆ ಅವನು, ಬಟ್ ಅವ್ನಿಗೆ ಗೊತ್ತಾಗತ್ತದಲ್ಲ ನಾನು ವಿಡಿಯೋ ಅಂದರೆ ಲೈಕ್ ಟಿ ವಿಯಲ್ಲಿ ಕೂಡ ಬರ್ತದೆ. ಸೊ ಅವನಿಗೆ ಶಾಯ್ ಗತೆ ಅನ್ನಿಸ್ತಾ ಇದೆ. ಇಲ್ಲ ಫಸ್ಟ್ ಅವನು ವಿಡಿಯೋದ ಮುಂದೆ ಬಂದು ಮಾತಾಡ್ತಾ ಇದ್ದ ತುಂಬ, ಬಟ್ ಈಗ ಅವನಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ವಿಡಿಯೋ ನಂದು ಕ್ಯಾಮ್ರಾ ಆನ್ ಇದೆ ಅಂದರೆ ಹೋಗಿ ಹೈಡ್ ಆಗ್ತಾನೆ, ಇಲ್ಲಾಂದ್ರೆ ಡಿಪೆಂಡ್ಸ್ ಆನ್ ಮೂಡ್. ಮಾತಾಡ್ಬೇಕಂತಂದು ಈಗ ಅನಿಸ್ತಾ ಇದೆ ಅಂತ ಬರ್ತಾ ಇದ್ದಾನೆ. ಸೊ ನಿಮಗೆ ನನ್ನ ಗ್ಲಾಸಸ್ ಹಾಕೊಂಡು ತೋರಿಸ್ತಾ ಇದ್ದಾನೆ ನೋಡಿ. ಮತ್ತು ಹೂವು ಹರಿಸ್ತಾ ಇದ್ದಾನೆ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ನಾಟಿ ಇದ್ದಾನೆ ಅವನು, ಸಿಕ್ಕಾಪಟ್ಟಿ. ಮಾತಂದ್ರೆ ಇಷ್ಟು ದೊಡ್ಡ ಮಾತಾಡ್ತಾನೆ, ಮತ್ತು ಅದರಲ್ಲಿ ಕ್ಯಾಟ್ ವಾಕ್ ಕೂಡ ಮಾಡ್ತಾನೆ ನೋಡಿ. ಮುಂದೆ ಹೋಗ್ತಾನೆ, ಮುಂದೆ ಬರ್ತಾನೆ. ಮತ್ತು ಅವನಿಗೆ ನಾನು ಹೇಳ್ತಾ ಇದ್ದೆ, ಎಷ್ಟು ಹತ್ತಿರ ನಿಂತಿಯಲ್ಲಪ್ಪ, ದೂರ ನಿಂತ್ಕೊಂಡೆ ಮಾಡು ಅಂತಂದೆ. ಸೊ ನಾನು ಅಂದೆ ತಿನ್ನಡಿ ಅಂತಂದೆ. ಬರೀ ಆಮ್ಲೆಟ್ ತಿಂತಾ ಇದ್ದಾನೆ ಹಾಲು ಕುಡಿಸ್ತಾ. ಸೊ ಅವನು ತಿಂತಾ ಇದ್ದಾನೆ ಫ್ರೆಂಡ್ಸ್. ನಾನು ಕಾಫಿ ಕೂಡ ಕುಡಿತಾ ಇದ್ದೆ. ನಂದು ಬ್ಲ್ಯಾಕ್ ಕಾಫಿ ಇದೆ ನೋಡ್ಬೋದು, ಅದು ಅವನ ಹಾಲು ಪಾಪಂದು. ಸೊ ಅವ್ನು ತಿಂದು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ನಂದು ಕೆಲಸ ನಾನು ಕ್ಯಾರಿ ಆನ್ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಹೇಳ್ತಾ ಇದ್ದೆ, ಈ ಥರ ಅಲ್ಲಪ್ಪ, ಈ ಥರ ಬರೀಬೇಕು ಅಂತಂದೆ. ಬರೋ ಟೈಮಲ್ಲಿ ಕರೆಕ್ಟಾಗಿ ಬರೆದ್ಬಿಟ್ರೆ ನಾನು ನಿನಗೆ ಮತ್ತೆ ಮಿಸ್ಟೇಕ್ ತೋರಿಸೋದಿಲ್ಲ ಅಂತಂದೆ. ಹ್ಞೂ ಮಮ್ಮ ಅಂತಾನೆ ಅವನು. 1-2 ನಿಮಿಷ ಬರಿತಾನೆ ಮತ್ತು ಅಲ್ಲೇ ಇಲ್ಲೇ ನೋಡ್ತಾನೆ. ಮತ್ತು ಇವು ತೊಳೆದಿಟ್ಟಿರೋಂಥದ್ದು ಕರ್ಟನ್ಸ್ ಕೂಡ ನಾನು ಇದು ಹೊರಗಡೆ ಬಿಸಿಲಿಗೆ ಹಾಕ್ತಾನೆ ಫ್ರೆಂಡ್ಸ್, ಯಾಕಂದರೆ ನಾನು ಅದೇ ಟೈಮಲ್ಲಿ ಇದು ಮಾಡ್ತೇನೆ. ಸೊ ಇದು ಅರ್ಧ ನಾನು ನಿನ್ನೆ ಬೆಡ್ಶೀಟೆಲ್ಲ ತೊಳೆದಿಟ್ಟಿರೋಂಥದ್ದು. ಸೊ ಅದು ಕೂಡ ಇನ್ನೂ ಡ್ರೈ ಆಗಿಲ್ಲ, ಅದು ಸ್ವಲ್ಪ ಹಸಿ ಇದೆ. ಸೊ ಈಗ ಹೊರಗಡೆ ನನಗೆ ಹಾಕೋದಕ್ಕೆ ಜಾಗ ಇಲ್ಲಲ್ಲ, ಸೊ ಅದಕ್ಕೆ ನಾನು ಬ್ಯಾಡ್ ಮ್ಯಾಗೆ, ಒಳಗಡೆ ಸೋಫಾ, ನನ್ನ ಜಿಮ್ ಸೈಕಲ್ ಮ್ಯಾಗೆ ಹಾಕ್ತಾಯಿದ್ದೇನೆ. ಈ ರೀತಿ ನಾನು ಅದು ಒಣಗಿದ ತಕ್ಷಣ ತೆಗೆದು ಇಟ್ಬೋದು. ಈಗ ಹಾಗೆ ಹಸಿ ಇಟ್ಟರೆ ವಾಸನೆ ಬರ್ತದಲ್ಲ, ಸೊ ಅದಕ್ಕೆ ಹೊರಗಡೆ ರೈನ್ ಕೂಡ ಬರ್ತಾಯಿದೆ, ನೋಡ್ಬೋದು ನೀವು. ನಾನು ಫುಲ್ ನಿಮಗೆ ರೆಡಿ ಮಾಡಿ ತೋರಿಸ್ತೇನೆ ನಾನು ಯಾವ ರೀತಿ ಮಾಡಿದ್ದೇನೆ ಅಂತಂದು. ಇದು ನಂದು ಬಂದ್ಬಿಟ್ಟು ಮ್ಯಾಟ್ ಫ್ರೆಂಡ್ಸ್ ನಾನು ಹಾಕಿರೋದು, ಬಟ್ ಅದು ಮ್ಯಾಟ್ ತುಂಬ ತೆಳ್ಳಗಿರೋದ್ರಿಂದ ಅದು ಮ್ಯಾಟಾಗಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ನಾನು. ಸೊ ಅದಕ್ಕೆ ನಾನು ಸೋಫಾದ ಮ್ಯಾಗೆ ಹಾಕಿ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಸ್ವಲ್ಪ ನೀರು ಕುಡಿತಾ ಇರ್ತೇನೆ ನಡ್ಕೆ ಬೇಕಲ್ಲ, ಇಲ್ಲಾಂದರೆ ನನ್ನ ಗಂಟ್ಲು ಒಣಗಿಬಿಟ್ರೆ ನನಗೆ ತುಂಬ ಇದು ಆಗ್ತದೆ, ಕೆರೆಕ್ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಅದಕ್ಕೆ ನಾನು ನೀರು ಕುಡಿತಾ ಇರ್ತೀನಿ ನೋಡಿ. ಹೊರಗಡೆ ರೈನ್ ಕೂಡ ಬರ್ತಾ ಇದೆ, ಫಾಸ್ಟ್ ಇಲ್ಲ, ಸ್ವಲ್ಪ ಅಂದರೆ ಲೈಕ್ ಬಿಸಿಲಂತೂ ಇಲ್ಲ. ಸೊ ಇದೇ ಥರ ಮೂಡ್ ಆಫ್ ಗತೆ ಇದೆ. ಈ ಥರ ಕ್ಲೈಮೇಟ್ ಇದ್ದರೆ ಕುತ್ಕೊಂಡು ಟೀ ಕುಡಿಬೇಕು ಅನ್ನಿಸ್ತದೆ. ಸೊ ಫ್ರೆಂಡ್ಸ್, ಇದು ಆಗಿರೋದು ನಂದು ಯಾವ ರೀತಿ ನಾನು ಶ್ರಾವಣ ಟೈಮಲ್ಲಿ ಕ್ಲೀನ್ ಮಾಡ್ತೇನೆ. ಹೌಸ್ ಕೂಡ, ಕಿಚನ್ ಕೂಡ ಕ್ಲೀನ್ ಮಾಡಿದೆ ನಾನು. ಅದು ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಫ್ರೆಂಡ್ಸ್, ನೋಡ್ಬೋದು ನಾನು ಯಾವ ರೀತಿ ಎಲ್ಲ ಕರ್ಟನ್ಸ್ ಎಲ್ಲ ಕ್ಲೀನ್ ಮಾಡಿ ಫುಲ್ ರೆಡಿ ಇದೆ. ಸ್ವಲ್ಪ ರೆಸ್ಟ್ ಮಾಡಿ, ಮತ್ತು ಪಾಪುಗೆ ಕ್ಲಾಸ್ ಇದೆ, ಕ್ಲಾಸಿಗೆ ಕೂಡ ಬೆಡ್ಶೀಟ್ ಕೂಡ ಹಾಕಬೇಕು. ನೋಡೋಣ ಟೈಮ್ ಯಾವಾಗ ಸಿಗ್ತದೆ. ಮತ್ತು ಫ್ರೆಂಡ್ಸ್, ಸಿಗ್ತಾನೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.